ನಾ ಬರೀ 4,000 ಹೊಡೈತೆ ಈ ಕಾರು. ಯಾರಣ ಕೊಟ್ಟಿದ್ದನ್ನ 5 ಸೀಟರ್ ಬೇಕಾ 7 ಸೀಟರ್ ಬೇಕಾ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಎಲ್ಲಾ ಸ್ಟಾಕು ಇದೆ ಈ ವಿಡಿಯೋದಲ್ಲಿ. ನ್ಯೂ ಕಂಡೀಷನ್ ಆಗಿರೋ ಹೊಸ ಕಾರ್ನ ತಗೋಬೇಕಂದ್ರೆ ಶೋರೂಮ್ಗೆ ಹೋಗಿ ತಗೋಬೇಕು. ಬಟ್ ನ್ಯೂ ಕಂಡೀಷನ್ ತರನೇ ಇರಬೇಕು. ಬಟ್ ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಹೇಳಿ? ಒನ್ ಅಂಡ್ ಓನ್ಲಿ ವ್ಯಾಲ್ಯೂ ಸ್ಪಿನ್ನಿಗೆ ಬರ್ಬೇಕು. ಇವರು 100 ಕಾರ್ಗಳನ್ನ ಗುಡ್ಡೆ ಹಾಕೊಂಡು ಸೇಲ್ ಮಾಡಲ್ಲ. ಲಿಮಿಟೆಡ್ ಕಾರ್ ತರಿಸ್ತಾರೆ, ಪಟ 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 ಸೇಲ್ ಆಗ್ತಾ ಇರುತ್ತೆ. ಸೊ ಅವು ಸೇಲ್ ಆಗೋದ್ರೊಳಗೆ ಬೇಗ ಬಂದ್ರೆ ಇಲ್ಲಿನ ಕ್ವಾಲಿಟಿ ಕಾರ್ಸ್ ನಿಮ್ದಾಗುತ್ತೆ. ಸ್ಕಾರ್ಪಿಯೋ ಇನ್ಲೈನ್ ಇದೆ, ಮತ್ತೆ ಹ್ಯಾರಿಯರ್ ಇದೆ, ಮತ್ತೆ ಕಿಯಾ ಕ್ಯಾರೆನ್ಸ್ ಇದೆ, ಕಿಯಾ ಸೆಲ್ಟೋಸ್ ಇದೆ, ವೆನ್ಯೂ ಇದೆ, ಜೊತೆಗೆ ಗ್ರ್ಯಾಂಡ್ ನಿಯೋಸ್ ಇದೆ, ಮತ್ತೆ ರೆನಾಲ್ಡ್ ಕಿಗರ್ ಇದೆ, ಹಾಗೆ ಮ್ಯಾಗ್ನೆಟ್ ಇದೆ, ಹಾಗೆ ಸ್ವಿಫ್ಟ್ ಡಿಸೈರ್ ಇದೆ. ಅದ್ರ ಜೊತೆ ಬಲೆನೋ ಬೇಕಾ ಅದೂ ಇದೆ, ಸಿಂಗಲ್ ಓನರ್ ಗಾಡಿ ನೋಡಿ. ಸ್ಕಾರ್ಪಿಯೋ ಇನ್ಲೈನ್ ಬೇಕಾ 23 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುಯಲ್ ಇದೆ. ಏನ್ ರೇಟ್ ಬ್ರೋ? ಬರೀ 16,65,000 ಬ್ರೋ. ಕಿಲೋಮೀಟರ್ ಹೇಳಿಲ್ಲ, ಕೇಳಿಸ್ಕೊಳ್ಳಿ, ಬರೀ 19,000 ಕಿಲೋಮೀಟರ್ ಓಡಿದೆ. ಟಾಟಾ ಹ್ಯಾರಿಯರ್ ನೋಡ್ತಾ ಇದೀರಾ, ನ್ಯೂ ಶಾಪ್ ಕೂಡ ತರಿಸಿದ್ದಾರೆ. 24 ಮಾಡಲು ಬರೀ 23,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುಯಲ್. ಏನ್ ರೇಟ್ ಹೇಳ್ತಾ ಇದೀರಾ? ಬರೀ 15,45,000 ಸರ್. ಕಿಯಾ ಕ್ಯಾರೆನ್ಸ್ ಇಷ್ಟು ತೆಗೆದು ನೋಡಿ. ಸ್ಟಾರ್ಟಿಂಗ್ ರಿಲೀಸ್ ಆದಾಗ ಎಷ್ಟೋ ರಾಜಕೀಯದವರು ಈ ಗಾಡಿಗೆ ಶಿಫ್ಟ್ ಆಗಿರೋ ಉದಾಹರಣೆ ಇದೆ. ಸೊ ಇಲ್ಲಿರ್ತಕ್ಕಂಥದ್ದು 23 ಮಾಡಲು ಸಿಂಗಲ್ ಓನರ್ ಗಾಡಿ, ಜಸ್ಟ್ 22,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಮ್ಯಾನ್ಯುಯಲ್. ಏನ್ ರೇಟ್ ಹೇಳ್ತಾ ಇದೀರಾ? ಬರೀ 11,95,000 ಸರ್. ಹೌದು, ನಮ್ಮ ಅಪ್ಪನೇ ಬರೀ 4,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬಲೆನೋ 25 ಮಾಡಲ್ ಸಿಂಗಲ್ ಓನರ್ ಗಾಡಿ. ಏನ್ ರೇಟಿಗೆ ಕೊಡ್ತಾ ಇದೀರಾ ನೀವು? ಸರ್ 860ಗೆ ಕೊಡ್ತಾ ಇದ್ದೀನಿ, ಆಟೋಮ್ಯಾಟಿಕ್. ಅದನ್ನು ಸೆಲ್ಟೋಸ್ ಬೇಕಾ ನಿಮ್ಗೆ? 19 ಮಾಡಲು ಗಾಡಿ ಇದೆ. 19 ಮಾಡಲು ಹೇಳೋದಕ್ಕೆ, ಬಟ್ ಡಿಸೆಂಬರ್ ಗಾಡಿ ಇದು. ಇನ್ನೊಂದು ತಿಂಗಳು ಬಿಟ್ರೆ 2020 ಮಾಡಲ್ ಅಂತಾನೆ ಕರಿತಾ ಇದ್ರು. ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುಯಲ್. ಏನ್ ರೇಟ್ ಹೇಳ್ತಾ ಇದ್ದೀರಾ? ಬರೀ 13,65,000 ಸರ್. ಈ ವೆನ್ಯೂ ಕಾರು 22 ಮಾಡಲು ಜಸ್ಟ್ 39,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುಯಲ್. ಏನ್ ರೇಟ್ ಹೇಳ್ತಾ ಇದ್ದೀರಾ? 8,25,000 ನೆಗೋಷಿಯಬಲ್. ಜಾಸ್ತಿ ಮೈಲೇಜ್ ಬೇಕು, ಮೇಂಟೆನೆನ್ಸ್ ಕಮ್ಮಿ ಇರಬೇಕಂದ್ರೆ ಬನ್ನಿ ಸ್ವಿಫ್ಟ್ ಡಿಸೈರ್ಗೆ ಶಿಫ್ಟ್ ಆಗಿ. 2024 ಮಾಡಲು ಜಸ್ಟ್ 21,000 ಕಿಲೋಮೀಟರ್ ಓಡಿರ್ತಕ್ಕಂಥ ಪೆಟ್ರೋಲ್ ಮ್ಯಾನ್ಯುಯಲ್ ಗಾಡಿ ಬೇಕಾ? ಏನ್ ರೇಟ್ ಹೇಳ್ತಾ ಇದ್ದೀರಾ? 6,60,000 ಸರ್. ಮೊನ್ನೆ ನಮ್ಗೆ ಗೊತ್ತಿರೋ ಪ್ರಕಾಶ್ ಅಣ್ಣ ಒಬ್ಬರು ನಿಸನ್ ಮ್ಯಾಗ್ನೆಟ್ ತಗೊಂಡ, ಈ ಗಾಡಿ ಆ ಕಡೆ ತಗೊಂಡೆ, ಬೇರೆ ಗಾಡಿ ಬರ್ತಿದ್ವು ಅಂದ್ರೆ ಲೋ ದಡ್ಡ, ಈ ಬಡ್ಜೆಟ್ ಅಲ್ಲಿ SUV ಕಾರ್ ಎಲ್ಲೋ ಸಿಗುತ್ತೆ, ಬಡ್ಜೆಟ್ ಅಲ್ಲಿ ಸಿಕ್ಕಿದೆ ಅಂದ್ರು. ಹೌದು, ಅದೇ ತರನೇ 21 ಮಾಡಲು ಕೇವಲ 23,000 ಕಿಲೋಮೀಟರ್ ಓಡಿರ್ತಕ್ಕಂಥ ನಿಸನ್ ಮ್ಯಾಗ್ನೆಟ್ ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ ಇದು. ಪೆಟ್ರೋಲ್ ಮ್ಯಾನ್ಯುಯಲ್. ಏನ್ ರೇಟಿಗೆ ಕೊಡ್ತಾ ಇದೀರಿ ನೀವು? ಬರೀ 6,55,000. ರೆನಾಲ್ಟ್ ಗಿಗರ್ ಏನಾದ್ರು ತಗೋತೀನಿ ಅಂದ್ರೆ 2021 ಮಾಡಲು ಕೇವಲ 24,000 ಕಿಲೋಮೀಟರ್ ಡ್ರಿವನ್ ಆಗಿರ್ತಕ್ಕಂಥ ಪೆಟ್ರೋಲ್ ಮ್ಯಾನ್ಯುಯಲ್ ಸಿಂಗಲ್ ಓನರ್ ಗಾಡಿ. ಏನ್ ರೇಟ್ ಹೇಳ್ತಾ ಇದೀರಾ? ಬರೀ 5,85,000. ಹಾಗಾದ್ರೆ XUV 700 ಬೇಕು ಅಂದ್ರೆ ಇನ್ನೊಂದು ಗಾಡಿ ಬರ್ತಾ ಇದೆ ಆನ್ ದಿ ವೇ. ಸೊ ಅದು ಬಂದು 24 ಮಾಡಲು ಸಿಂಗಲ್ ಓನರ್, ಜಸ್ಟ್ 50,000 ಕಿಲೋಮೀಟರ್ ಓಡಿದೆ. ಏನ್ ರೇಟ್ ಕೊಟ್ಟು ಮಾಡ್ತಾ ಇದೀರಾ ಗಾಡಿನ? 16,85,000. ಗ್ರ್ಯಾಂಡ್ ಐಟರ್ ಇದೊಂದೇ ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತಾ ಇದೀರಾ? ಇದರದು 5,95,000. ಈ ವಿಡಿಯೋ ಬರೀ ನೋಡೋದಲ್ಲ, ಕೇಳಿಸ್ಕೊಂಡ್ರೆ ಸಾಕು ಅಲರ್ಟ್ ಆಗ್ತೀರಾ. ಯಾಕಂದ್ರೆ ಇವ್ರು ಮಾರ್ತಕ್ಕಂಥ ಕಾರ್ಗಳು 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ನಾನ್ ಆಕ್ಸಿಡೆಂಟಲ್ ಕಾರ್ಸ್ನೇ ಮಾರ್ತಕ್ಕಂಥದ್ದು, ನಾನ್ ಮೀಟರ್ ಟ್ಯಾಂಪರ್ಡ್ ಕಾರ್ಗಳನ್ನ ಮಾರ್ತಕ್ಕಂಥದ್ದು, ಜೊತೆಗೆ ಸರ್ವಿಸ್ ಹಿಸ್ಟ್ರಿ ಬೇಕಾ ಅದು ಸಿಗುತ್ತೆ. ಕ್ವಾಲಿಟಿ ಯೂಸ್ ಕಾರ್ಸ್ ಅಷ್ಟೇ ಮಾರ್ತಕ್ಕಂಥದ್ದು. ಇಷ್ಟರಲ್ಲೇ ಲೋನ್ ಮಾಡಿ ಕೊಟ್ಬಿಡ್ತಾರೆ.